ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲೂ ಕೂಡ ಬೆಳಗ್ಗೆನೇ ಶಿವರಾತ್ರಿ ಹಬ್ಬದ ಪೂಜೆ ಎಲ್ಲ ಮುಗಿದಿದೆ. ಇವಾಗ ನಾವು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಡೇ ಹೇಗಿತ್ತು ಅಂತ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ. ನಾವು ಮೊದಲಿಗೆ ಹೋಗಿದಂಥ ದೇವಸ್ಥಾನ ಬಂದು ಶ್ರೀ ರಾಜೇಶ್ವರಿ ಸ್ವಾಮಿ ಶಿವಾಲಯ ಅಂತ ಹೇಳಿ. ಇದು ಬಂದು ವಂಡರ್ಲಾ ಹತ್ರ, ಬಿಡದಿ ವಂಡರ್ಲಾ ಹತ್ರ ಜಡೇನಹಳ್ಳಿ ಅನ್ನುವಂಥ ಊರಿನಲ್ಲಿ ಇದೆ. ವಂಡರ್ಲಾ ಮುಂದ್ಗಡೆನೆ ಪಾಸ್ ಆಗಬೇಕು. ವಂಡರ್ಲಾಯಿಂದ ಇನ್ನೂ ಒಂದು 2 ಕಿಲೋಮೀಟ್ರು ಒಳಗಡೆ ಬರಬೇಕಾಗತ್ತೆ. ಇದು ಇತ್ತೀಚೆಗೆ ತುಂಬಾ ಫೇಮಸ್ ಆಗ್ತಿರುವಂತಹ ದೇವಸ್ಥಾನ. ನಾವಿಲ್ಲಿಗೆ ಆಲ್ರೆಡಿ ಸುಮಾರು ಬಾರಿ ಬಂದು ಹೋಗಿದ್ದೀವಿ. ಬಟ್ ನಾನು ವಿಡಿಯೋ ಮಾಡ್ಕೊತಿರೋದು ಇದೇ ಫಸ್ಟಿಗೆ. ಇವತ್ತಂತೂ ತುಂಬಾ ರಶ್ ಇತ್ತು. ಬಿಡುವಿನ ದಿನಗಳಲ್ಲಿ ಬಂದರೆ ಸ್ವಲ್ಪ ಖಾಲಿನೇ ಇರುತ್ತೆ, ಇಷ್ಟೊಂದು ರಶ್ ಇರೋದಿಲ್ಲ. ಹಾಗೆ ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಅಂದರೆ, ಇಲ್ಲಿ ನೀವು ನೋಡುವಂಥದ್ದು ಕೆಂಪು ಲಿಂಗನ ನೋಡ್ತೀರಾ. ನೀವು ಎಲ್ಲೂ ಕೂಡ ಸಿಗೋದಿಲ್ಲ ನಿಮಗೆ ನೋಡಲಿಕ್ಕೆ. ಇಲ್ಲಿ ಮಾತ್ರನೇ ಇರುವಂಥದ್ದು ಕೆಂಪು ಲಿಂಗ. ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನಂತ ಅಂದರೆ, ಇಲ್ಲಿ ಪ್ರತಿ ದಿನ, ವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ಎಲ್ಲ ದಿನವೂ ಕೂಡ ವಿಶೇಷಣೆ ಇರುತ್ತೆ. ನೀವು ಏನಾದ್ರು ಒಂದು ಅಂದ್ಕೊಂಡು ಇಲ್ಲಿ ಕುಂಬಳಕಾಯಿ ಅಂದರೆ ಕೂಷ್ಮಾಂಡ ಏನಿದೆ, ಬೂದುಗುಂಬಳಕಾಯಿ, ಇದು ಆರತಿ ಮಾಡಿದ್ರೆ, ದೀಪದ ಆರತಿ ಮಾಡಿದ್ರೆ, ನೀವು 5 ವಾರಗಳು ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ನೀವು ಯಾವ ದಿನ ಸ್ಟಾರ್ಟ್ ಮಾಡಿರ್ತೀರ ಅದೇ ಇದಕ್ಕೆ ವಾರ ಬಂದು, ಅಂದರೆ ಈಗೊಂದು ಸೋಮವಾರ ಮಾಡಿರ್ತೀರ ಅಂದರೆ ನೆಕ್ಸ್ಟ್ ಸೋಮವಾರ ಬಂದು ಮಾಡುವಂಥದ್ದು. ಹಾಗೆ ನಮ್ಮ 5 ವಾರಗಳು ಕಳೆಯೋಷ್ಟರಲ್ಲಿ ಮಧ್ಯದಲ್ಲಿ ಒಂದು ಸಾರಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಂತೂ ಸಿಕ್ಕೇ ಸಿಗುತ್ತೆ. ಅವತ್ತೊಂದು ದಿನ ಇಲ್ಲಿ ಹೋಮ ಇರುತ್ತೆ. ಆ ಹೋಮಕ್ಕೂ ಕೂಡ ನಾವು ಬಂದು ಭಾಗವಹಿಸೋದ್ರಿಂದ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ. ಇದು ತುಂಬಾ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಇರುವಂತಹ ಲಿಂಗ ಬಂದು ಇದು ನೇಪಾಳದ ನರ್ಮದಾ ನದಿಯಲ್ಲಿ ಸಿಕ್ಕಿರುವಂತಹ ಲಿಂಗ ಅಂತ ಕೂಡ ಅಲ್ಲಿಯವರು ಹೇಳ್ತಾರೆ. ಆಲ್ರೆಡಿ ದೇವಸ್ಥಾನ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ಬಟ್ ಇನ್ನೂ ಕೂಡ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಈ ರೀತಿ ಅಮಾವಾಸ್ಯೆ, ಹುಣ್ಣಿಮೆ, ಹೋಮಗಳಲ್ಲಿ ಮತ್ತು ಹಬ್ಬಗಳಲ್ಲಿ ತುಂಬಾ ರಶ್ ಇರುತ್ತೆ. ಇಲ್ಲ ಅಂದರೆ ಅಷ್ಟು ಏನು ರಶ್ ಇರೋದಿಲ್ಲ, ಆರಾಮಾಗಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು. ಇದು ನಾನು ಚಿದುಗೆ ಫೋನ್ ಕೊಟ್ಟಿರೋದ್ರಿಂದ ಅವನು ಯಾವುದ್ಯಾವುದೋ ಮೂಡ್ನಲ್ಲಿ, ಅಂದರೆ ಏನಂತಾರೆ, ವಿಡಿಯೋ ಸೆಟ್ಟಿಂಗ್ ಕರೆಕ್ಟಾಗಿ ಮಾಡ್ದಿರಾ ವಿಡಿಯೋ ಮಾಡಿದ್ದಾನೆ. ಬಟ್ ಓಕೆ. ಹಾಗೆ ಅಲ್ಲಿನೇ ದಾಸೋಹ ಕೂಡ ಇತ್ತು. ಇವತ್ತು ಹಬ್ಬ ಇರೋದ್ರಿಂದ ಸ್ಪೆಷಲ್ ಕೂಡ ಇತ್ತು. ಪಾಯಸ, ಮುದ್ದೆ, ಕಾಳು ಸಾಂಬಾರು, ರಸಮ್, ಅನ್ನ ಎಲ್ಲನೂ ಕೂಡ ಇತ್ತು. ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ನಾನು, ಅಮ್ಮ, ಅಪ್ಪ ಬಂದಿದ್ದೀವಿ ಸುಮಾರು ಸಾರಿ. ಚಿದು ಮತ್ತು ನನ್ನ ಹಸ್ಬೆಂಡ್ ಬರ್ತಿರೋದು ಇವತ್ತೇ ಫಸ್ಟ್ ಟೈಮು. ಇಲ್ಲಿ ನೋಡ್ಬೋದು, ನಾನು ಬಿಡುವು ದಿನದಲ್ಲಿ ಹೋಗಿದ್ದಾಗ ಮಾಡ್ಕೊಂಡಿರುವಂಥದ್ದು. ಈ ರೀತಿ ಆರಾಮಾಗಿ ಕಾಮಾಗಿ ಇರುತ್ತೆ. ಯಾವುದೇ ರೀತಿ ಗಿಜಿಬಿಜಿ ಇರಲ್ಲ ಮತ್ತು ತುಂಬ ಕ್ರೌಡ್ ಇರಲ್ಲ, ಏನೂ ಇರೋದಿಲ್ಲ. ಇಲ್ಲಿ ನೀವು ಕ್ಲೀನಾಗಿ ಲಿಂಗನ ದರ್ಶನ ಮಾಡ್ಬೋದು. ತುಂಬಾ ಪವರ್ಫುಲ್ ಇರೋ, ಪಾಸಿಟಿವ್ ವೈಬ್ಸ್ ಇರೋ ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾರೆಲ್ಲ ಹತ್ರದಲ್ಲಿದ್ದೀರಾ ಖಂಡಿತವಾಗ್ಲೂ ಒಮ್ಮೆ ಇಲ್ಲಿ ಬಂದು ನೋಡಿ. ನೀವು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲೇ ದೀಪ, ನೀವೇನಾದ್ರು ಕುಂಬಳಕಾಯಿ ದೀಪ ಹಚ್ತೀರಾ ಅಂದರೆ ಅದನ್ನು ಇಲ್ಲೇ ವ್ಯವಸ್ಥೆ ಕೂಡ ಇದೆ. ನೀವೇನು ಕೂಡ ತರ್ಬೋದು, ಇಲ್ಲಾಂದರೆ ಇಲ್ಲೇ ಕೂಡ ನೀವು ತಗೊಂಡು ಹಚ್ಬೋದು. ಅವರೆಲ್ಲ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ನಾವು ಇಲ್ಲಿ ಮುಗಿಸ್ಕೊಂಡು ನಮ್ಮ ಮನೆ ದೇವರಿಗೆ ಕೂಡ ಹೋದ್ವಿ. ಏನೋ ಗೊತ್ತಿಲ್ಲ, ನಾವು ಆಲ್ರೆಡಿ ಕಳೆದ ಒಂದು 3 ವರ್ಷದಿಂದ ಬೇರೆ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಹೋಗಿರ್ತೀವಿ. ಇನ್ನು ಟೈಮ್ ಇದೆಯಲ್ಲ ಅಂತ ಹೇಳಿ 3 ವರ್ಷದಿಂದನೂ ಕಂಟಿನ್ಯೂಸ್ ಆಗಿ ನಮ್ಮ ಮನೆ ದೇವರಿಗೆ ಬರ್ತಾ ಇದ್ದೀವಿ ನಾವು. ತುಂಬಾ ಖುಷಿಯಾಗುತ್ತೆ ಹಬ್ಬದ ದಿನ ಈ ರೀತಿ ಹೋಗಿ ಬರುವಂಥದ್ದು. ಇನ್ನೇನು ಜಾತ್ರೆ ಕೂಡ ಹತ್ರದಲ್ಲೇ ಬರ್ತಾ ಇದೆ. ನೀವು ನನ್ನ ಹಳೆ ಲಾಗ್ನಲ್ಲೆಲ್ಲ ನೋಡಿದರೆ ನೀವು ಜಾತ್ರೆ ಲಾಗ್ನೆಲ್ಲ ನೋಡಿರಬಹುದು. ಇವತ್ತಿಲ್ಲೂ ಕೂಡ ಹಬ್ಬ ಇರೋದ್ರಿಂದ ವಿಶೇಷ ಪೂಜೆ ಕೂಡ ಇತ್ತು.
ಹಾಗೆ ಜನ ಕೂಡ ಇದ್ದರು. ಬಟ್ ಓಕೆ ಅನ್ನೋ ರೀತಿಯಲ್ಲಿ ತುಂಬ ಕ್ರೌಡ್ ಅನ್ನೋ ಥರ ಏನಿರಲಿಲ್ಲ. ಏಕೆಂದರೆ ಶಿವರಾತ್ರಿ ಅಂದರೆ ಸಂಜೆ ಪೂಜೆ ತುಂಬಾ ವಿಶೇಷತೆ ಎಲ್ಲ ದೇವಸ್ಥಾನಗಳಲ್ಲೂ. ಬೆಳಗ್ಗೆ ಎಲ್ಲ ಸ್ವಲ್ಪ ಅಷ್ಟು ಕ್ರೌಡೆಡ್ ಇರೋದಿಲ್ಲ. ಸಂಜೆ ಹೋಗ್ತು ಅಂದರೆ ತುಂಬಾ ಕ್ರೌಡ್ ಇರುತ್ತೆ. ಮತ್ತು ಎಲ್ಲ ಕಡೆಯೂ ಇವತ್ತು ಭಜನೆ, ಸಂಗೀತ, ಈ ರೀತಿ ನೃತ್ಯ, ಈ ರೀತಿ ತುಂಬಾ ಹಲವಾರು ಪ್ರೋಗ್ರಾಮ್ಸ್ಗಳು ಕೂಡ ಇದೆ ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ. ನೋಡ್ಬೋದು ಎಷ್ಟು ಆರಾಮಾಗಿ ಪ್ರಶಾಂತವಾಗಿದೆ ಅಂತ. ಅದೇ ನೆಕ್ಸ್ಟ್ ಮಂತ್ ಜಾತ್ರೆಗೆ ಹೋಗ್ಬಿಟ್ರಂತೂ ಕಾರ್ ಇಡೋಕ್ಕೂ ಕೂಡ ನಮಗೆ ಜಾಗ ಇರೋದಿಲ್ಲ, ಅಷ್ಟು ರಶ್ ಕೂಡ ಇರುತ್ತೆ. ಇಲ್ಲಿ ಪಕ್ಕದಲ್ಲೇ ಹೆಣ್ದೇವ್ರು ಕೂಡ ಇದೆ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕಲ್ಯಾಣಿ ಕೂಡ ಇದೆ. ಕಲ್ಯಾಣಿಲಿ ಸ್ವಲ್ಪ ಮಟ್ಟಿಗೆ ನೀರು ಕೂಡ ಇತ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ಮನೆಗೆ ರಿಟರ್ನ್ ಆದ್ವಿ. ಈ ಸಾರಿ ನಮ್ಮ ಶಿವರಾತ್ರಿ ಹಬ್ಬ ಈ ರೀತಿಯಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗಿ ಬಂದು ಕಂಪ್ಲೀಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಅನ್ನಿಸ್ತು ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದಂಥದ್ದು. ನೀವೆಲ್ಲ ನಿಮ್ಮ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಖಂಡಿತವಾಗ್ಲೂ ನನ್ನ ಜೊತೆ ನೀವು ಕಮೆಂಟ್ ಮುಖಾಂತರ ಶೇರ್ ಮಾಡ್ಕೋಬೋದು. ಹಾಗೆ ಅಮ್ಮ ಅಪ್ಪ ಕೂಡ ಮೈಸೂರಿನಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದರು. ಸೊ ಅವರು ಕೆಲವೊಂದಷ್ಟು ವಿಡಿಯೋ ಮಾಡಿಕೊಂಡು ನನಗೆ ಸೆಂಡ್ ಮಾಡಿದ್ದಾರೆ. ಇವ್ರು ಹೋಗಿರೋ ಅಂಥದ್ದು ಬಂದು ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಒಂದು ಗ್ರೌಂಡ್ ಇದೆ, ಅಲ್ಲಿ ಈ ರೀತಿ ಮಾಡಿರೋವಂಥದ್ದು. ಇದು ಬ್ರಹ್ಮಕುಮಾರಿ ಸಮಾಜದವರು ಪ್ರತಿ ವರ್ಷವೂ ಒಂದೊಂದು ಮೈಸೂರಿನಲ್ಲಿರುವಂತಹ ಒಂದು ದೊಡ್ಡ ಗ್ರೌಂಡ್ಗಳಲ್ಲಿ ಈ ರೀತಿ ಮಾಡ್ತಾ ಇರ್ತಾರೆ. ಈ ವರ್ಷ ಬಂದು ಐಶ್ವರ್ಯ ಪೆಟ್ರೋಲ್ ಬಂಕ್ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಮಾಡಿದ್ದಾರೆ. ಅಮ್ಮ ಅಲ್ಲಿಂದ ಪುಟ್ಟದಾಗಿ ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡು ಬಂದು ನನಗೆ ಸೆಂಡ್ ಮಾಡಿದರು. ತುಂಬಾ ಖುಷಿ ಆಯಿತು ನೋಡಿ. ತುಂಬ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಅಂತ ಅನ್ಬೋದು ಬೇಕಾದರೆ, ಅಲ್ಲಿ ಎಷ್ಟೆಲ್ಲ ಲಿಂಗಗಳಿದೆಯೋ ಅಷ್ಟು ಲಿಂಗಗಳ ಥರ ಇಲ್ಲಿ ಮಾಡಿ ಎಲ್ಲೆಲ್ಲಿದೆ ಆ ಪ್ಲೇಸ್ಗಳು ಕೂಡ ಮಾಡಿ ಇಲ್ಲಿ ಅದನ್ನು ಮಾಡಿದರು. ಮತ್ತು ಒಂದಷ್ಟು ಸ್ಪೀಚ್ ಕೊಡೋ ಅಂಥ ಜಾಗಗಳು, ಹಾಗೆ ಕೆಲವೊಂದಷ್ಟು ಈ ರೀತಿ ದುರ್ಗೆ ಅವತಾರಗಳು ಎಲ್ಲನೂ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ಇದನ್ನು ಮದುವೆಗೂ ಮೊದಲು ಒಂದು 2-3 ಸಾರಿ ಹೋಗಿದ್ದೆ. ಮದುವೆ ಆದಮೇಲೂ ಕೂಡ 1-2 ಸಾರಿ ಹೋಗಿದ್ದೀನಿ ಅನಿಸುತ್ತೆ ಈ ರೀತಿ ನಮ್ಮ ಮೈಸೂರಿನಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಮಾಡಿದಾಗ. ಈ ಸಾರಿ ಅಮ್ಮ ಇದನ್ನು ವಿಡಿಯೋ ಮಾಡಿ ಕಳಿಸಿದ್ದಾರೆ. ತುಂಬಾ ಖುಷಿಯಾಯಿತು. ಅಮ್ಮ ಅಲ್ಲಿ ಹೋದಾಗ ನೆನ್ಪಿಟ್ಕೊಂಡು ವಿಡಿಯೋ ಮಾಡಿರೋ ಅಂಥದ್ದು ತುಂಬ ಖುಷಿಯಾಯಿತು. ನೋಡ್ಬೋದು ಇಲ್ಲಿ ತುಂಬಾ ಎಲ್ಲ ಪೂರ್ತಿ ಎಲ್ಲೆಲ್ಲಿ ಯಾವ ಪ್ರಸಿದ್ಧ ಸ್ಥಳಗಳು ಲಿಂಗಗಳಿದೆಯೋ ಅಷ್ಟು ಲಿಂಗಗಳನ್ನು ಇಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ.
ಆ್ಯಂಡ್ ಹಾಗೆ ಇಲ್ಲಿ ಹಾಗೆ ನೋಡ್ತಾ ಇರ್ಬೋದು ನೀವು ಮೇಲೆ ಲಿಂಗ ಬರುತ್ತೆ, ಬಂದ ಮೇಲೆ ಅದು ಅಭಿಷೇಕ ಸ್ಟಾರ್ಟ್ ಮಾಡುತ್ತೆ. ನಾನು ಏನಿದೆ ಇಲ್ಲಿ, ಏನು ವಿಡಿಯೋನೇ ಇಲ್ಲವಲ್ಲ, ಏನಿದೆ ಇಲ್ಲಿ ತೆಗೆದಿದ್ದಾರೆ ಅಂತ ಅನ್ಕೊತಾ ಇದ್ದೆ. ಬಟ್ ನೋಡ್ಬೋದು ಇವಾಗ ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಲಿಂಗ ಬಂತು, ಇವಾಗ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ಯೂನಿಕ್ಕಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡೋದಕ್ಕಿಂತ ಅಲ್ಲಿ ಲೈವ್ ಆಗಿ ನೋಡೋದು ಇನ್ನೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಎಲ್ಲ ನೋಡಿಕೊಂಡು ಅವರು ಕೂಡ ಪ್ರಸಾದನ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ. ತುಂಬಾ ಖುಷಿಯಾಯಿತು ಈ ವರ್ಷದ ಶಿವರಾತ್ರಿ ಹಬ್ಬ. ನಿಮಗೂ ಕೂಡ ಆ ಶಿವ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನೀವು ಏನೆಲ್ಲ ಅನ್ಕೊತೀರಾ ಅದೆಲ್ಲನೂ ಕೂಡ ಈ ವರ್ಷದಲ್ಲಿ ಈಡೇರಲಿ ಅಂತ ಕೇಳ್ಕೊತೀನಿ. ಇದರೊಂದಿಗೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.